ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವಾಗ ಮಳೆಗಾಲ ಅಲ್ವಾ, ಮಳೆಗಾಲದಲ್ಲಿ ತುಂಬ ಇವಾಗ ಗಾಳಿಗೆಲ್ಲ ಹೋಗ್ತೀವಿ, ಆವಾಗ ಕಿವಿ ನೋವು ಬರುತ್ತೆ ಅಲ್ಲ, ಆಮೇಲೆ ನೆಗಡಿ ಎಲ್ಲ ಆಗುತ್ತೆ, ಗಂಟ್ಲು ನೋವು, ಈ ಥರ ಎಲ್ಲ ಆದಾಗ ಈ ಈರುಳ್ಳಿಯಿಂದ ತುಂಬ ನಮಗೆ ಉಪಯೋಗ ಇದೆ. ಹಾಗಾಗಿ ನಾನು ಇವತ್ತು ಈರುಳ್ಳಿ ಬಗ್ಗೆ ಮಾತಾಡೋಣ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಈರುಳ್ಳಿ ತುಂಬ ಅಂದರೆ ತುಂಬ ಒಳ್ಳೆಯದು ಹೆಲ್ತಿಗೆ. ಇವಾಗ ನೋಡಿ, ಕಿವಿ, ಮೂಗು, ಗಂಟಲು ಯಾವುದೇ ನೋವು ಇರಲಿ, ಒಂದು ಈರುಳ್ಳಿ ಇದ್ದರೆ ಸಾಕು, ಅತಿ ಬೇಗವಾಗಿ ನಾವು ಈ ಥರ ಎಲ್ಲ ಇರೋ ಸಮಸ್ಯೆನ ಬಗೆಹರಿಸ್ಕೋಬೋದು. ಕಿವಿ, ಮೂಗು, ಗಂಟಲು ಇವು ಮೂರು ಕೂಡ ಒಂದಕ್ಕೊಂದು ಭಾಳ ಹತ್ತಿರದ ಸಂಬಂಧ ಅಂಗಗಳು. ಯಾವುದಕ್ಕೆ ಸಂಬಂಧ ಬಂದರೂ ಕೂಡ, ಸಮಸ್ಯೆ ಬಂದರೂ ಕೂಡ ಏನಾಗುತ್ತೆ ಅಂದರೆ ಮತ್ತೊಂದಕ್ಕೆ ತೊಂದರೆ ಆಗುತ್ತದೆ. ತೊಂದರೆ ಅಂದರೆ ಹೇಗೆ? ಇವಾಗ ನೋಡಿ, ನೆಗಡಿ ಬರುತ್ತೆ. ನೆಗಡಿ ಬಂದಾಗ ಎಲ್ಲ ನಮಗೇನಾಗುತ್ತೆ, ಕಿವಿಯಲ್ಲಿ ಒಂಥರ ಬ್ಲಾಕ್ ಆದಂಗೆ ಆಗುತ್ತೆ. ಜಾಸ್ತಿ ನೆಗಡಿ, ಕೆಮ್ಮು ಈ ಥರ ಸ್ಟಾರ್ಟ್ ಆದರೆ ನಮಗೆ ಕಿವಿಯಲ್ಲಿ ಬ್ಲಾಕ್ ಥರ ಆಗುತ್ತೆ ಅಲ್ವಾ. ಆಮೇಲೆ ಇವಾಗ ನೆಗಡಿ ಎಲ್ಲ ಆಗಿಬಿಟ್ರೆ ನೋಡಿ, ಗಂಟ್ಲು ಎಲ್ಲ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಒಂದಕ್ಕೇನಾದರೂ ಸಮಸ್ಯೆ ಆದರೆ ಮೂರು ಅಂಗಗಳು ಕೂಡ ತುಂಬ ನೋವು ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಈ ಈರುಳ್ಳಿಯಿಂದ ಏನು ಮಾಡ್ಬೋದು, ಹೇಗೆ ಏನು ಅಂತ ನಾನು ಹೇಳ್ತೀನಿ ಇವತ್ತು. ಅಂದರೆ ಈರುಳ್ಳಿಯಿಂದ ನೋಡಿ, ಇವಾಗ ಕಿವಿ ನೋವು, ಮೂಗು ಕಟ್ಟಿರೋದು, ಗಂಟ್ಲು ನೋವು ಎಲ್ಲ ಸಮಸ್ಯೆಗೂ ಒಂದೇ ಪರಿಹಾರ ಇದು. ಈ ಥರ ನೋಡಿ, ಇವಾಗ ಯಾವುದೇ ಸಮಸ್ಯೆ ಬರಬಾರ್ದು, ಏನು ಅಂದರೆ ಕಿವಿ ನೋವು, ಗಂಟ್ಲು ನೋವು ಯಾವುದೇ ಸಮಸ್ಯೆ ಬರಬಾರ್ದು ಅಂದರೆ ಈ ಈರುಳ್ಳಿಯಿಂದ ಏನು ಮಾಡ್ಬೋದು ಅಂತ ಇವಾಗ ನಾನು ಹೇಳ್ಕೊಡ್ತೀನಿ. ಇನ್ನು ಕೆಲವೊಮ್ಮೆ ಕಿವಿನಲ್ಲಿ ಇವಾಗ ಗಾಳಿಗೆಲ್ಲ ಹೋಗ್ತಾ ಇರ್ತೀವಲ್ಲ, ಆ ಟೈಮಲ್ಲಿ ಇನ್ನೂ ಗಾಳಿಗೆ ಹೋದಾಗ ತುಂಬ ಕಿವಿ ನೋವು ಬರುತ್ತಲ್ವ. ಆ ಟೈಮಲ್ಲಿ ಒಬ್ಬೊಬ್ರಿಗೆ ಏನಾಗುತ್ತೆ, ಕಿವಿ ನೋವು ಬರುತ್ತೆ, ಆಮೇಲೆ ಕಿವಿ ಸೋರುವಿಕೆ ಅಂತ ಹೇಳ್ತೀವಿ, ಆ ಥರ ಎಲ್ಲ ಆಗುತ್ತಲ್ವ. ಅಂಥ ಟೈಮಲ್ಲಿ ಕಿವಿಗೆ ಸ್ವಲ್ಪ ಹತ್ತಿ ಇಟ್ಕೊಂಡು ಹೋಗುವುದಂತೂ ಒಳ್ಳೆಯದು. ಅಂದರೆ ಗಾಳಿಗೆಲ್ಲ ಹೋಗಬೇಕಾದ್ರೆ ನೀವು ಸ್ವಲ್ಪ ಹತ್ತಿನ ಇಟ್ಕೊಂಡು ಹೋದರೆ ಸ್ವಲ್ಪ ಕಿವಿ ನೋವು ಕಡಿಮೆ ಆಗುತ್ತದೆ. ಇನ್ನು ಸ್ವಲ್ಪ ಕಿವಿ ನೋವು ಮುಂಚೆನೇ, ಅಂದರೆ ಇವಾಗ ಕಿವಿ ಸೋರೋಕ್ಕಿಂತ ಮುಂಚೆನೇ ಸ್ವಲ್ಪ ಕಿವಿ ನೋವು ಎಲ್ಲ ಇರುತ್ತಲ್ವ. ಆ ಟೈಮಲ್ಲಿ ನೀವು ಇವಾಗ ನೋಡಿ, ಎಲ್ಲರ ಮನೆಯಲ್ಲಂತೂ ತುಳಸಿ ಗಿಡ ಇದ್ದೇ ಇರುತ್ತೆ. ತುಳಸಿ ಎಲೆನ ಒಂದು 2-3 ಈ ಥರ ತೊಗೊಂಡ್ಬಿಟ್ಟು ನೀವು ಸ್ವಲ್ಪ ಅದನ್ನು ಜಜ್ಜಿಬಿಟ್ಟು ಅದರ ರಸವನ್ನು ತೆಗೆದು ಅದನ್ನು ಶೋಧಿಸ್ಬೇಕು, ಅಂದರೆ ಸೋಸ್ಕೋಬೇಕು. ಅದನ್ನು ಸೋಸ್ಕೊಂಡ್ಬಿಟ್ಟು ಅದನ್ನು 1-2 ಹನಿ ಕಿವಿಯಲ್ಲಿ ಹಾಕ್ತಾ ಬಂದರೆ ಕೂಡ ಇದು ಕಿವಿ ನೋವು ಬೇಗ ಕಡಿಮೆ ಆಗುತ್ತೆ. ಇನ್ನು ಗೋಮೂತ್ರ ಕೂಡ ಹಾಗೇ 2 ಹನಿ 2 ಕಿವಿಗೆ ಹಾಕ್ತಾ ಬಂದರೆ ಕಿವಿ ಸೋರುವಿಕೆ ಇರುತ್ತಲ್ವ, ಅದು ಕೂಡ ಕಡಿಮೆ ಆಗುತ್ತೆ. ಅಂದರೆ ಇವಾಗ ಕಿವಿ ಸೋರ್ತಾ ಇರುತ್ತೆ, ನಾನು ಆವಾಗಲೇ ಹೇಳಿದ್ನಲ್ಲ, ಕಿವಿ ಸೋರುವಿಕೆಗೆ ನೀವು ಹತ್ತಿ ಇಟ್ಕೊಂಡು ಹೊರಗಡೆ ಹೋಗಬೇಕು ಅಂತ. ಇವಾಗ ಆ ಥರ ಆದಮೇಲೆ ನಿಮಗೆ ಕಡಿಮೆ ಆಗಿಲ್ಲ ಅಂತ ಹೇಳಿದ್ರೆ, ಗೋಮೂತ್ರ ಅಂತೂ ಇವಾಗ ಎಲ್ಲ ಕಡೆ ಸಿಗುತ್ತೆ. ಗೋಮೂತ್ರ ತೊಗೊಂಡು 2 ಹನಿನ ನೀವು ಅದನ್ನು 2 ಕಿವಿಗೆ ಹಾಕ್ತಾ ಬಂದರೆ ಬೇಗ ಈ ಥರ ಕಿವಿ ಸೋರೋಕ್ಕೆ ಕಡಿಮೆ ಆಗುತ್ತೆ. ಇವಾಗ ಎಲ್ಲರ ಮನೆಯಲ್ಲಂತೂ ಈರುಳ್ಳಿ ಇದ್ದೇ ಇರುತ್ತೆ. ಈರುಳ್ಳಿಯಲ್ಲಿ ಇವಾಗ ಎಷ್ಟೊಂದು ಔಷಧಿಗಳನ್ನು ನಾವು ಮಾಡ್ಕೋಬೋದು. ಅಂದರೆ ಇವಾಗ ನಾನು ಕಿವಿ ನೋವಿಗೆ ಮಾತ್ರ ಹೇಳ್ತಾ ಇದ್ದೀನಿ, ಮತ್ತು ಬೇರೆ ವಿಡಿಯೋಲ್ಲಿ ಈ ಈರುಳ್ಳಿಯಿಂದ ಏನೇನು ಮಾಡ್ಬೋದು, ಅಂದರೆ ಯಾವ್ಯಾವ ಔಷಧಿ ಮಾಡ್ಬೋದು ಅಂತ ಹೇಳ್ತೀನಿ. ಇವಾಗ ನೋಡಿ, ಎಲ್ಲರ ಮನೆಯಲ್ಲಿ ಈರುಳ್ಳಿ ಇರುತ್ತಲ್ವ, ಈರುಳ್ಳಿಯಿಂದ ಏನು ಮಾಡಬೇಕು ಅಂದರೆ ಈರುಳ್ಳಿ ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಜಜ್ಜಿಬಿಟ್ಟು, ಅಂದರೆ ದೊಡ್ಡದು ಈರುಳ್ಳಿನೇ ತೊಗೊಳ್ಳಿ, ಜಜ್ಜಿಬಿಟ್ಟು ಅದನ್ನು ಅದರ ರಸವನ್ನು ತೆಗೆದುಬಿಟ್ಟು ಅದನ್ನು 1-2 ಬಾರಿ, ಅಂದರೆ 2 ಸರಿ ನೀವು ಅದನ್ನು ಸೋಸ್ಕೊಂಡ್ಬಿಟ್ಟು ಶೋಧಿಸ್ಕೋಬೇಕು ಅಂತ ಹೇಳ್ತೀವಲ್ವ, ಆ ಥರ ಮಾಡಿಕೊಂಡು ಅದನ್ನು ಸ್ವಲ್ಪ ಕೊಬ್ಬರಿ ಎಣ್ಣೆಯಲ್ಲಿ ಸೇರಿಸಿ ಚೆನ್ನಾಗಿ ಕುದಿಸ್ಬೇಕು. ಅದನ್ನು ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಚೆನ್ನಾಗಿ ಅದನ್ನು ಕುದಿಸಿ ಅದು ಅಂದರೆ ತಣ್ಣಗಾಗಬೇಕು. ತಣ್ಣಗಾದಮೇಲೆ ನೀವು ಅದನ್ನು ಕೂಡ 2-3 ಹನಿ ಹಾಕ್ತಾ ಕಿವಿಗೆ ಬಂದರೆ ಅದು ಕೂಡ ಬೇಗ ಗುಣ ಆಗುತ್ತೆ. ಆಮೇಲೆ ಇನ್ನೊಂದು ಏನಂದರೆ, ಇದು ಒಂದು ನೀವು ಕಿವಿಯಲ್ಲಿ ಹಾಕಿದರೆ ಗಂಟ್ಲು ನೋವು, ಕಿವಿ ನೋವು ಮತ್ತು ನೆಗಡಿ, ಕೆಮ್ಮು ಏನಾದರೂ ಇರಲಿ, ಇದು ಮೂರು ಅಂಗಗಳಿಗೆ ಇದು ಒಂದೇ ಔಷಧಿ ಅಂತ ಹೇಳ್ಬೋದು. ಇದು ತುಂಬ ಬೇಗ ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತೆ. ಈರುಳ್ಳಿಯಿಂದ ತುಂಬ ಉಪಯೋಗ ಇದೆ. ಕಿವಿ ನೋವು, ಗಂಟ್ಲು ನೋವಿಗೆ ಸಮಸ್ಯೆ ಒಂದೇ ಔಷಧಿ ಅಂತ ಕೂಡ ನಾವು ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.